ನಿಖಿಲ್ ಇರ್ಬೋದು, ನೆಕ್ಸ್ಟ್ ನಮ್ಮ ಮಂಡ್ಯದ ಗಂಡು ನಮ್ಮ ಉಲ್ಲಾಸ್ ಗೌಡ ಇರ್ಬೋದು, ಅಥವಾ ನಮ್ಮ ಇವರು ಅಜ್ಮಾನ್ ಇರ್ಬೋದು, ಇವ್ರದ್ದೆಲ್ಲ ನೋಡಿದೆ. ಅಷ್ಟು ಹಚ್ಚಿದಾಗೇನೆ ಇವತ್ತು ಬೆಳಿಗ್ಗೆ ನನಗೊಂದು ಎಲ್ಲೋ ಒಂದು ಕಡೆ ಐ ಗಾಟ್ ಟ್ರೂಲಿ ಹರ್ಟ್ ಆ್ಯಕ್ಚುಲಿ. ಏನೋ ಅಂತ ಹೇಳಿದ್ರೆ ಇಷ್ಟೆಲ್ಲ ಈ ಮಕ್ಕಳು ಅಚೀವ್ ಮಾಡ್ತಾರೆ, ಈ ಹಿಂದ್ಗಡೆ ಒಂದಿಷ್ಟು ಕಾಣದ ಕೈಗಳಿರ್ತಾವೆ. ಏನಪ್ಪ ಇದು ಈ ಕಾಣದ ಕೈಗಳು, ಈ ಕಾಣದ ಕೈಗಳಿರ್ತಾವೆ. ಇವ್ರದ್ದು ಅಚೀವ್ಮೆಂಟ್ ಈಗ ಕಾಣದ ಕೈಗಳದ್ದು ಎಲ್ಲೂ ಯಾರೂ ರೆಕಗ್ನೈಸ್ ಮಾಡ್ತಾ ಇಲ್ಲ. ಅದು ಕೋಚ್ ಇರ್ಬೋದು. ಇವತ್ತು ಒಬ್ಬ ಹೀರೋಯಿನ್ ಅಂತೇಳಿ ನೀವು ಎಲ್ಲೂ ಕೊಂಡಾಡ್ತೀರಾ ಪಿಕ್ಚರಲ್ಲಪ್ಪ. ಅವ್ರು ಹಿಂದ್ಗಡೆ ಎಷ್ಟು ಜನ ಡೈರೆಕ್ಟರ್ಸು, ಎಷ್ಟು ಜನ ಪ್ರೊಡ್ಯೂಸರ್ಸು, ಅವ್ರು ಎಷ್ಟು ಕಣ್ಣೀರು ಹಾಕ್ತಾರೆ, ಎಷ್ಟು ಸಫರ್ ಆಗ್ತಾರೆ, ಆ ಡೈರೆಕ್ಟರ್ ಲೆಕ್ಕಕ್ಕೆ ಇಲ್ಲ. ನಾವು ಇವರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ. ಇದು ಹಾಗೆ ಇದೆ. ಕೋಚ್ ಅನ್ನುವಂಥದ್ದು ಇವತ್ತು ಹೋಲ್ ಲೈಫ್ ಒಬ್ಬ ರಿಯಲ್ ಅಥ್ಲೆಟ್, ಸ್ಪೋರ್ಟ್ಸ್ ಸ್ಪೆಷಾಲಿಟಿ ಯಾರೇ ಇರ್ಬೋದು, ಅವ್ರು ಹಿಂದ್ಗಡೆ ಕೋಚದ ರೋಲ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಐ ಥಿಂಕ್ ಅಪ್ಪ ಅಮ್ಮನ ಮಕ್ಕಳನ್ನ ಅಷ್ಟು ಚಂದ ಸಾಕುವಂಥದ್ದು ನೋಡುವಂಥದ್ದು ಕಡಿಮೆ ಆಗುತ್ತೇನೋ. ಅಪ್ಪ ಅಮ್ಮನಿಗಿಂತೂ ಜಾಸ್ತಿ ಕೋಚ್ ರೋಲು ಡೇ ಇನ್ ಡೇ ಔಟು ಒಂದು ಅಥ್ಲೆಟ್ ಹಿಂದ್ಗಡೆ ಇರುತ್ತೆ. ಆ ಸ್ಯಾಕ್ರಿಫೈಸ್ ನೀವು ತುಂಬ ಡೀಪಾಗಿ ಹೋದರೆ ದೇವ್ರಿಗೆ ಮಾತ್ರ ಕಾಣಿಸುತ್ತೆ, ಬೇರೆ ಯಾರಿಗೂ ಕಾಣಿಸಲ್ಲ. ನನಗನ್ನಿಸ್ತು ರಾಹುಲ್ ಸರ್ ಇವತ್ತು ನನ್ನ ಹತ್ರ ಏನು ನನಗೆ ಒಂಥರ ಇದಾಗೋದು. ರಾಹುಲ್ ನನಗೆ ಗೊತ್ತು ಹೌ ಯು ಆರ್ ಗೋಯಿಂಗ್ ಥ್ರೂ ಅಂತ ಹೇಳ್ಕೊಂಡು ಟೇಕ್ ಸಮ್ ಹೆಲ್ಪ್ ಫ್ರಮ್ ಮೀ ಅಂತ ಹೇಳ್ತೀನಿ. ನನ್ನ ಹತ್ರ ಹೆಲ್ಪ್ ತಗೊಳ್ಳಿಯಪ್ಪ. ನೀವು ತಗೊಂಡು ನೀವು ಮೆಂಟಲಿ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಮಕ್ಕಳಿಗೆಲ್ಲ ಇದು ಮಾಡಲಿಕ್ಕಾಗತ್ತೆ. ಅಷ್ಟೊತ್ತಿಗೆ ಗೊತ್ತಾಯ್ತು ನನಗೆ ಗೈಡ್ ರನ್ನರ್. ಇವತ್ತು ನೋಡ್ತೀನಿ ಈ ಗೈಡ್ ರನ್ನರ್ನು ಕೇಳೋರೇ ಇಲ್ಲ. ಸರ್ಕಾರವೂ ರೆಕಗ್ನೈಸ್ ಮಾಡಲ್ಲ, ಯಾರೂ ರೆಕಗ್ನೈಸ್ ಮಾಡ್ತಿಲ್ಲ. ಐ ಫೆಲ್ಟ್ ಸೋ ಬ್ಯಾಡ್ ಆ್ಯಕ್ಚುಲಿ. ಕೇಳೋದು ಎಷ್ಟು ಜನ 3 ಜನ ಇದ್ದಾರೆ. ನಾವು ನನಗೆ ಅಟ್ಲೀಸ್ಟ್ ಎಷ್ಟು ಇಂಪಾರ್ಟೆಂಟು ಅವ್ರ ಜೊತೆ ಗೈಡ್ ರನ್ನರು ಅಷ್ಟೇ ಇಂಪಾರ್ಟೆಂಟ್. ವಿದೌಟ್ ಗೈಡ್ ರನ್ನರು ವಿಜುವಲಿ ಇಂಪ್ಯಾಕ್ಟ್ನವರಿಗೆ ಏನೂ ಅಚೀವ್ ಮಾಡೋಕ್ಕಾಗಲ್ಲ. ಉಳಿದವರಿಗೆಲ್ಲ ಆಗುತ್ತೆ, ಉಳಿದವರಿಗೆಲ್ಲ ಕೋಚ್ ಇದ್ರು ಸಾಕು. ಆದರೆ ವಿಜುವಲಿ ಇಂಪ್ಯಾಕ್ಟ್ನವರಿಗೆ ಗೈಡ್ ರನ್ನರ್ ಇಲ್ಲ ಅಂದರೆ ಏನೇನು ಮಾಡಿ. ಗೈಡ್ ರನ್ನರ್ ಒಂದು ಸ್ಟೆಪ್ ಹಿಂದೆ ಹಾಕಿದ್ರು ಅವ್ರ ಕತೆ ಮುಗೀತು. ಒಂದು ಸ್ಟೆಪ್ ಮುಂದೆ ಹಾಕಿದ್ರು ಕಷ್ಟ. ಹೇಗೆ ಇರಬೇಕು ಗೈಡ್ ರನ್ನರ್ ಅಂತ ಹೇಳಿದ್ರೆ, ಇದು ಒಂಥರ ಆ ಬೀಟ್ ಇರುತ್ತಲ್ಲ, ಪರ್ಫೆಕ್ಟ್ ಬೀಟಲ್ಲಿ ಹೋದ್ರೇ ಅದು ಸಕ್ಸಸ್. ಹಾಗಾದರೆ ಅವ್ರ ಸಕ್ಸಸ್ಸಲ್ಲಿ ನಾನು ಹೇಳ್ತೀನಿ, ಅವ್ರು ಏನೇ ಸಕ್ಸಸ್ ಮಾಡ್ತಾರೆ ಅವ್ರಲ್ಲಿ 50% ಗೈಡ್ ರನ್ನರ್ ಇರುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್. ನಾನು ಅದರಲ್ಲಿ ತುಂಬ ಡೀಪಾಗಿ ಹೋಗಿಲ್ಲ. ಈಗ ನೀವೆಲ್ಲ ಮಾತಾಡಿದ ಅರ್ಥ ಮಾಡ್ಕೊಂಡೆ ನಾನು ಹೇಳ್ತಾ ಇರೋವಂಥದ್ದು. ಹಾಗಾದ್ರೆ ಏನು ಮಾಡಬೇಕಾದ್ರೆ, ಹಾಗಾದರೆ ಅವ್ರ ಲೈಫ್ ಹ್ಯಾಕ್ ನಡಿಬೇಕು ಗೈಡ್ ರನ್ನರ್ದು? ಲೈಫೆಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಂಡೇ ಹೋಗೋದು ಅವರು. ಅವ್ರನ್ನ ಕೇಳೋದೇ ಇಲ್ಲ. ಹಾಗಾದರೆ ದಟ್ಸ್ ಆಲ್ ಐ ಟೋಲ್ಡ್, ಡೋಂಟ್ ಹೆಸಿಟೇಟ್. ಅವ್ರದ್ದೇನು ಬರುತ್ತೋ ಅದೇ ಥರದ್ದು ಗೈಡ್ ರನ್ನರ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಟೇಕ್.